एवरीवन, मैं हूं अमरा। आप देख रहे हैं वॉइस ऑफ बैंगलोर। दोस्तों, आज हम इनके पब्लिक स्कूल में टी नरसीपुरा के मौजूद हैं और यहाँ पर जैसे कि दोस्तों हर तरफ एजुकेशन बहुत इम्पोर्टेंट हो चुकी है। जो लड़कियां होती हैं उनको एजुकेशन मिलना बहुत सारी जगह पे मुश्किल ही नहीं बल्कि नामुमकिन है। और यहाँ पर इनके स्कूल में कोएड एजुकेशन है। यहाँ पर बॉयज और गर्ल्स को भी पढ़ाया जाता है और यहाँ पर फैसिलिटी एकदम सही है, बहुत अच्छी है। इनके पब्लिक स्कूल का एनवायरनमेंट बहुत अच्छा है। दोस्तों, हम यहाँ पर आए हैं क्योंकि यहाँ की एजुकेशन बहुत ही बेहतरीन है। आप देख सकते हैं एजुकेशन के साथ साथ यहाँ पर जो एम्बियंस है स्कूल का, जो स्कूल है, जो आप देख सकते हैं यहाँ के जो क्लासरूम्स है बेहतरीन है। यहाँ के हम आपको टीचर्स जो पढ़ा रहे हैं अंदर क्लासरूम का भी हम आपको वीडियो दिखा रहे हैं। साथ में दोस्तों यहाँ पर प्लेग्राउंड भी देख सकते हैं, कितना बड़ा प्लेग्राउंड है। यहाँ पर स्कूल वैन्स भी हैं और यहाँ पर वैन की फैसिलिटी भी है। बच्चों को जो कोई भी दूर से आ रहे हैं बच्चे, उनको वैन की फैसिलिटी भी यहाँ पे प्रोवाइड की गई है। दोस्तों, यहाँ पर प्ले एरिया भी देख सकते हैं, छोटे बच्चों के लिए यहाँ पर प्ले एरिया भी प्रोवाइड किया गया है। और दोस्तों, जिस तरह से हमने आपको बताया है, अंदर के क्लासरूम्स बहुत ही अच्छे हैं। बहुत ही यहाँ पर बेहतरीन एजुकेशन दिया जा रहा है बच्चों को। साथ में यहाँ पर साइंस लैब है, कंप्यूटर लैब है, योगा भी सिखाया जा रहा है। मैं कहती हूँ दोस्तों, यहाँ पर बेहतरीन तालीम है और जल्द से जल्द आप यहाँ पर आकर एडमिशन कर सकते हैं। मैसूरू से सिर्फ ये 30 मिनट्स का रास्ता है। टी नरसीपुरा यहाँ पर बहुत ही नजदीक है आपको मैसूर से। एडमिशन अभी भी यहाँ पर जारी है। एडमिशन आप यहाँ पर आकर एडमिशन कर सकते हैं। जो चेयरमैन एंड फाउंडर है इनके फरीद साहब, इनसे आप यहाँ पर आकर राब्ता कर सकते हैं। इनके फरीद साहब यहाँ पर 24/7 मौजूद है। आप यहाँ पर आकर एडमिशन के लिए, अपने बच्चों की अच्छी तालीम के लिए यहाँ पर एडमिशन कर सकते हैं। मैं हमारा आगे की जानकारी से जुड़े रहने के लिए देखते रहिए वॉइस ऑफ बैंगलोर। ನಮಸ್ಕಾರ. ಇದು ಒಂದು ಶೈಕ್ಷಣಿಕ ಸಂಸ್ಥೆ ಮಾತ್ರ ಅಲ್ಲ, ಪರಸ್ಪರವಾಗಿ ಪ್ರೀತಿ ಗೌರವವನ್ನು ಹಂಚಿಕೊಳ್ಳುವ ಒಂದು ಸಂಸ್ಥೆ. ನಮ್ಮ ಶಾಲೆಯ ಎಲ್ಲ ಶಿಕ್ಷಕಿಯರು ಕುಟುಂಬದ ರೀತಿ ಇಲ್ಲಿ ಇದ್ದೀವಿ. 17ನೇ ವರ್ಷಕ್ಕೆ ನಮ್ಮ ಈ ಸಂಸ್ಥೆ ಕಾಲಿಟ್ಟಿದೆ. ಉತ್ತಮ ಅಭಿವೃದ್ಧಿಯನ್ನು ಗಳಿಸಿದೆ. ತುಂಬ ಪರಿಣಿತ ಶಿಕ್ಷಕ ವೃಂದದವರೊಂದಿಗೆ ಇಲ್ಲಿ ಉತ್ತಮ ಬೋಧನೆಯನ್ನು ಮಾಡುವಂತಹ ಶಿಕ್ಷಕಿಯರು ನಮ್ಮ ಶಾಲೆಯಲ್ಲಿ ಇದ್ದಾರೆ. ಇನ್ನು ಅಷ್ಟೇ ಅಲ್ಲದೆ ಸುಸಜ್ಜಿತವಾದಂತಹ ಈ ಕಟ್ಟಡ, ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಿರುವಂತಹ ಕೊಠಡಿಗಳು ನಮ್ಮ ಶಾಲೆಯಲ್ಲಿದೆ. ಅಷ್ಟೇ ಅಲ್ಲದೆ ಆಧುನಿಕ ತಂತ್ರಜ್ಞಾನವನ್ನು ವಿದ್ಯಾರ್ಥಿಗಳಲ್ಲಿ ಹೇಗೆ ಬಳಸಬೇಕು ಅನ್ನೋ ಉದ್ದೇಶದಿಂದ ಆಧುನಿಕತೆಗೆ ಸಂಬಂಧಿಸಿದಂತೆ ಕಂಪ್ಯೂಟರ್ ಲ್ಯಾಬ್, ಸೈನ್ಸ್ ಲ್ಯಾಬ್ ಹಾಗೂ ಲೈಬ್ರರಿಗಳನ್ನು ನಮ್ಮ ಶಾಲೆ ಒಳಗೊಂಡಿದೆ. ಇನ್ನು ವಿದ್ಯಾರ್ಥಿಗಳ ಪ್ರಗತಿಯತ್ತ ನಾವು ಹೇಳಬೇಕು ಅಂತಂದರೆ, ನಮ್ಮ ಶಾಲೆಯಲ್ಲಿ ಉತ್ತಮ ವಿದ್ಯಾರ್ಥಿಗಳಿದ್ದಾರೆ, ಉತ್ತಮ ಅಂಕಗಳನ್ನು ಪಡೆಯುವಂತಹ ಸ್ಟೂಡೆಂಟ್ಸ್ ನಮ್ಮಲ್ಲಿ ಇದ್ದಾರೆ. ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಶಾಲೆ ಬರೀ ಪಠ್ಯ ಚಟುವಟಿಕೆಗಳಲ್ಲದೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ಹೆಸರನ್ನು ಸಾಧಿಸಿದೆ ಅಂತ ಹೇಳ್ಬೋದು. ಹೊರಗೆ ನಡೆಯುವಂತಹ ಪ್ರತಿಭಾ ಕಾರಂಜಿ ಮತ್ತು ಅಲ್ಲದೆ ರಾಷ್ಟ್ರೀಯ ಹಬ್ಬಗಳಿಗೆ ಭಾಗವಹಿಸುವಂತಹ ನಮ್ಮ ವಿದ್ಯಾರ್ಥಿಗಳು ಉತ್ತಮವಾಗಿ ಅವರ ಪ್ರತಿಭೆಯನ್ನು ಅಲ್ಲಿ ತೋರ್ಪಡಿಸಿ ಹೆಗ್ಗಳಿಕೆಯನ್ನು ಸಾಧಿಸಿದ್ದಾರೆ. ಇವೆಲ್ಲದಕ್ಕೂ ಮುಖ್ಯ ಕಾರಣ ನಮ್ಮ ಉತ್ತಮ ಆಡಳಿತ ಮಂಡಳಿಯ ಸಪೋರ್ಟ್ ನಮಗೆ ತುಂಬ ಚೆನ್ನಾಗಿ ಸಿಕ್ಕಿದೆ. ಅಷ್ಟೇ ಅಲ್ಲದೆ ನಮ್ಮಲ್ಲಿರುವಂತಹ ಎಲ್ಲ ಸಹ ಶಿಕ್ಷಕಿಯರು ಕೂಡ ನಮ್ಮ ಜೊತೆ ಉತ್ತಮವಾಗಿ ಸ್ಪಂದಿಸಿ ಉತ್ತಮ ಪ್ರಗತಿಯನ್ನು ಈ ಶಾಲೆ ಸಾಧಿಸೋದಕ್ಕೆ ಕಾರಣೀಭೂತರಾಗಿದ್ದಾರೆ. ಈ ಎಲ್ಲ ಉತ್ತಮವಾದಂತಹ ನೈಸರ್ಗಿಕ ವ್ಯವಸ್ಥೆಯಲ್ಲಿರುವಂತಹ ನಮ್ಮ ಶಾಲೆ ತುಂಬ ಉತ್ತಮವಾದಂತಹ ವಾತಾವರಣವನ್ನು, ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ಮಟ್ಟವನ್ನು ಹೆಚ್ಚಿಸುವಂತಹ ವಾತಾವರಣನ ಈ ನಮ್ಮ ಶಾಲೆ ಒದಗಿಸಿಕೊಟ್ಟಿದೆ. ಅಷ್ಟೇ ಅಲ್ಲದೆ ಹಳ್ಳಿಗಳಿಂದ ಬರುವಂತಹ ವಿದ್ಯಾರ್ಥಿಗಳಿಗೆ ವಾಹನ ಸೌಲಭ್ಯವಿರಬಹುದು. ಮತ್ತು ವಿದ್ಯಾರ್ಥಿಗಳು ಅದರಲ್ಲೂ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡುವ ನಿಟ್ಟಿನಲ್ಲಿ ಪ್ರತಿ ತರಗತಿಗಳಲ್ಲಿ CC ಕ್ಯಾಮ್ರಾಗಳ ಅಳವಡಿಕೆ ಇರಬಹುದು. ಆರೋಗ್ಯಕರ ದೃಷ್ಟಿಯಿಂದ ಪ್ರತಿ ವಿದ್ಯಾರ್ಥಿಗೂ ಉತ್ತಮ ಆರೋಗ್ಯವನ್ನು ನಿಟ್ಟಿಸುವ ಸಂದರ್ಭವಾಗಿ ನಾವು ಉತ್ತಮವಾದಂತಹ ಶೌಚಾಲಯಗಳಿರ್ಬೋದು, ತರಗತಿ ಕೊಠಡಿಗಳಿರ್ಬೋದು, ಎಲ್ಲ ಸುಸಜ್ಜಿತವಾದಂತಹ ಉತ್ತಮವಾದಂತಹ ಮೂಲಭೂತ ಸೌಕರ್ಯಗಳನ್ನು ನಮ್ಮ ಶಾಲೆ ಒಳಗೊಂಡಿರೋದ್ರಿಂದ ಇಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ಪ್ರತಿ ವರ್ಷ ಹೆಚ್ಚು ವಿದ್ಯಾರ್ಥಿಗಳ ದಾಖಲೆ ಆಗಿ ಉತ್ತಮ ಸಾಧನೆಯನ್ನು ನಾವು ಕೊಡುವ ನಿಟ್ಟಿನಲ್ಲಿ ಎಲ್ಲ ಶಿಕ್ಷಕಿಯರು ಪ್ರಯತ್ನ ಪಡ್ತಾ ಇದ್ದೇವೆ. ಇದರಲ್ಲಿ ನಮ್ಮ ಶಾಲಾ ಸಂಸ್ಥಾಪಕರಾದಂತಹ ಶ್ರೀಯುತ NK ಫರೀದ್ ಸರ್ ಅವರು ನಮಗೆ ಪ್ರತಿ ಬಾರಿಯೂ ಹಂತವಾಗಿ ಮಾರ್ಗದರ್ಶನವನ್ನು ನೀಡಿ ನಾವು ಎಲ್ಲ ಮಕ್ಕಳನ್ನು ಸಾಧನೆಯತ್ತ ಕೊಂಡೊಯ್ಯುವಲ್ಲಿ ಸಹಕಾರವನ್ನು ನೀಡುತ್ತಿದ್ದಾರೆ. ನಮ್ಮೆಲ್ಲರಿಗೂ ಬೆನ್ನೆಲುಬಾಗಿದ್ದಾರೆ. ಅಷ್ಟೇ ಅಲ್ಲದೆ ನಾನು ಮುಖ್ಯ ಶಿಕ್ಷಕಿಯಾಗಿ ಹೇಳುವುದೆಂದರೆ, ನಮ್ಮ
ನಮ್ಮಲ್ಲಿನ ಎಲ್ಲ ಸಹ ಶಿಕ್ಷಕ ವೃಂದದವರು ಎಲ್ಲ ವಿಷಯಗಳಲ್ಲೂ ನಮಗೆ ಸ್ಪಂದಿಸಿ ಸಹಕಾರವನ್ನು ನೀಡಿ ಮಕ್ಕಳ ಪಠ್ಯೇತರ ಚಟುವಟಿಕೆ ಕಳೆಯುವಲ್ಲಿ ಹೆಚ್ಚು ಸಹಕಾರ ನೀಡ್ತಾ ಇದ್ದಾರೆ. ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಇನ್ನು ಹೆಚ್ಚು ಹೆಚ್ಚು ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ದಾಖಲೆಗಳನ್ನು ಪೋಷಕರು ನೀಡಿದ್ರೆ ಇನ್ನೂ ಹೆಚ್ಚು ಹೆಚ್ಚು ಶ್ರಮವಹಿಸಿ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕೃತಿ ಸಂಸ್ಕಾರವನ್ನು ಕಲಿಸುವ ನಿಟ್ಟಿನಲ್ಲಿ ನಾವು ಇನ್ನೂ ಪರಿಶ್ರಮವನ್ನು ಹಾಕಿ ಇಲ್ಲಿ ಕರ್ತವ್ಯವನ್ನು ನಿಭಾಯಿಸ್ತೇವೆ ಅಂತ ಈ ಶಾಲೆಯ ಮುಖ್ಯ ಶಿಕ್ಷಕಿಯಾಗಿ ಹೇಳಲು ನಾನು ಇಷ್ಟಪಡ್ತಾ ಇದ್ದೇನೆ. ಧನ್ಯವಾದಗಳು. Hi, I wish you all a very happy day. Myself, Miss Arjuman Bano, is a faculty of public school, NKF Public School. And regarding the school management, first I would like to talk about them. They are really very excellent, and the management helps students in every field, and they come forward, and always they are ready to do anything for the development of the child. Now, coming to the structure or the architect of the school building. So the building is very fine, and it is located in a very good atmosphere, because the atmosphere should be good for the children. It should be healthy, so that the children, when they are healthy, they study very well. So our school, NKF Public School, is located in the midst of nature. And regarding the building, there are ground floor and first floor. The classrooms are very spacious and with all basic amenities. And especially there is sanitation is very good, and it is different for boys and girls. Then teachers, about them, if I want to say, they are very dynamic, and they are highly qualified and well equipped with their preparation, and they give a very good education for the children. They make them understand. And since all teachers here, we are working since many years. Some teachers are from 10 years, 15 years. So that if the teacher remains constant in the school, they can understand the students, understand the management, and they give very good advice to the management as well as, so that there will be development of the students. And coming to the management, I have already told, they are very well, very good people. They are very good people. And especially I would like to talk about the chairman, Mr. Farid sir. He comes to the aid of every child. So whatever necessary things is required for the children, he provides immediately, so that there will be all-round development of the child. So by saying this, I wish once again a very happy day. Thank you. Hi, myself Hajira. Since I'm working from 9 years in NKF Public School, a school is not just a place where students attend the classes, complete the assignment. It is a nurturing environment where learning and personal growth take place. The environment of our school play a huge role. You can see the spacious classroom, playground, and all greenery surrounded area of the school. A child get balanced education. He'll help them in both physical and mentally growth. Beside academic, there is a wide range of skill learned at school, which include good behavior, communication skill, responsibility, time management, and sports skill. When a child very happy to come for the school, means that credit goes to all the management members. Those are given the good facility for the students, and excellent teachers, principal, etc. The management system is an important tool for a good, excellent school. So well, I'm very proud to be a part of NKF Public School. Thank you. ನಮಸ್ತೆ ಎಲ್ಲರಿಗೂ. ಓಕೆ, ನನ್ನ ನೇಮ್ ಶ್ವೇತಾ. ನಾನು ಫಿಸಿಕಲ್ ಎಜುಕೇಷನ್ ಟೀಚರಾಗಿ NKF ಪಬ್ಲಿಕ್ ಸ್ಕೂಲ್ನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸ್ಕೂಲ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಇಟ್ಸ್ ಎ ಗುಡ್ ಸ್ಕೂಲ್. ಯಾಕೆ ಅಂತ ಹೇಳಿದ್ರೆ ವಿಶಾಲವಾದ ಗ್ರೌಂಡ್ಸ್ ಇದೆ, ಮತ್ತು ಮಕ್ಕಳು ಕೂಡ ಅಷ್ಟೇ ಆ್ಯಕ್ಟಿವಿಟಿ ಆಗಿದ್ದಾರೆ. ಮತ್ತು ಇವಾಗ June 21 ಇನ್ ಇಂಟರ್ನ್ಯಾಷನಲ್ ಯೋಗ ಡೇ. ಆಲ್ ಪರ್ಫಾರ್ಮೆಡ್ ಟು ಆಲ್ ಯೋಗ ಪಿರಮಿಡ್ಸ್ ಇನ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್, ಆ್ಯಂಡ್ ಕಬಡ್ಡಿ, ಥ್ರೋ ಬಾಲ್, ವಾಲಿಬಾಲ್, ಆ್ಯಂಡ್ ಸ್ಕಿಪ್ಪಿಂಗ್, and another one games.
ವಿಶಾಲವಾದ ಗ್ರೌಂಡ್ ಇದೆ, ಜೊತೆಗೆ ಕಬಡ್ಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇವಾಗ ಅಥ್ಲೆಟಿಕ್ಸ್ ಬಂದು 100 ಮೀಟರ್, 200 ಮೀಟರ್, 400 ಮೀಟರ್, 4x100 ಮೀಟರ್ ರಿಲೇ ರೇಸ್. ಇನ್ನು ಅದರ್ ಒನ್ ಇಷ್ಟು ಕೂಡ ಇದು ಬಂತು ಅಂತ ಹೇಳಿದ್ರೆ ಗ್ರೌಂಡ್ ಬಗ್ಗೆ. ಇನ್ನು ಸ್ಟೂಡೆಂಟ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ಗುಡ್ ನಾಲೆಡ್ಜ್ ಮತ್ತು ಏನು ಹೇಳ್ಕೊಡ್ತೀವಿ ಅದನ್ನು ಚೆನ್ನಾಗಿ ವರ್ಕ್ ಮಾಡ್ತಾರೆ. ಮತ್ತು ಅದ್ರ ತಕ್ಕಂತೆ ಎಫರ್ಟ್ ಹಾಕಿ ಅವ್ರ ಗೇಮಲ್ಲಿ ವಿನ್ ಆಗಬೇಕು ಅನ್ನೋ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ ಇದು ಮಾಡ್ತಾಯಿದ್ದಾರೆ. ಸೊ ನಾನು ಅಷ್ಟೇ, ನಾನು ಎಫರ್ಟ್ ಹಾಕಿ ಮಕ್ಕಳ ಆದಷ್ಟು ಕೂಡ ನಾನು ಗೆಲ್ಸೋಕ್ಕೆ ಟ್ರೈ ಮಾಡ್ತೀನಿ. ನಂದು ಎಫರ್ಟ್ ಇದೆ, ಮಕ್ಕಳದು ಕೂಡ ಎಫರ್ಟ್ ಇದೆ. ಜೊತೆಗೆ ನಮಗೆ ಸ್ಕೂಲಿಂದ ಕೊಟ್ಟಿರುವಂಥ HM ಸಪೋರ್ಟ್ ಇದೆ. ನಾನು ಇಷ್ಟು ಹೇಳೋಕ್ಕೆ ಮಾತ್ರ ಇಷ್ಟಪಡ್ತೀನಿ. ಥ್ಯಾಂಕ್ ಯು.